ಇನ್ನು ಐಶ್ವರ್ಯ ಗೌಡ ಬಹುಕೋಟಿ ವಂಚನೆ ಕೇಸ್ನಲ್ಲಿ ಮಾಜಿ ಸಂಸದ ಡಿ.ಕೆ. ಸುರೇಶ್ಗೆ ಇಡಿ ಅವರು ಸಮನ್ಸ್ ಕೊಟ್ಟು ವಿಚಾರಣೆಗೆ ಕರೆದಿದ್ದರು. ಇವತ್ತು ಡಿ.ಕೆ. ಸುರೇಶ್ ಅವರು ಇಡಿ ವಿಚಾರಣೆಗೆ ಹಾಜರಾಗಿ ವಿಚಾರಣೆಯನ್ನು ಸದ್ಯಕ್ಕೆ ಅವರು ಎದುರಿಸ್ತಾ ಇದ್ದಾರೆ. ಸತತ 2 ಗಂಟೆಯಿಂದ ನಡೀತಾ ಇದೆ ಡಿ.ಕೆ. ಸುರೇಶ್ ಅವರ ವಿಚಾರಣೆ. ಇನ್ನೂ ಎಷ್ಟೊತ್ತಾಗದು ಗೊತ್ತಿಲ್ಲ. ಇಡಿ ಕಚೇರಿಗೆ ಕರೆಸ್ಕೊಂಡಿದ್ರು, ವಿಚಾರಣೆಯನ್ನು ಎದುರಿಸ್ತಾ ಇದ್ದಾರೆ. ಐಶ್ವರ್ಯ ಗೌಡ ಜೊತೆ ಹಣದ ವ್ಯವಹಾರವನ್ನು ಡಿ.ಕೆ. ಸುರೇಶ್ ಅವರೇನಾದರೂ ಮಾಡಿದಾರಾ ಅಥವಾ ಐಶ್ವರ್ಯ ವ್ಯವಹಾರದಲ್ಲಿ ಡಿ.ಕೆ. ಸುರೇಶ್ ಅವರು ಪಾಲುದಾರನ? ಐಶ್ವರ್ಯ ಗೌಡ ವಂಚನೆ ಪ್ರಕರಣದಲ್ಲಿ ಈಗ ಹಲವಾರು ಪ್ರಶ್ನೆಗಳು ಮತ್ತು ಸಾಕ್ಷಿಗಳನ್ನು ಮುಂದಿಟ್ಕೊಂಡು ಕೂತಿದ್ದಾರೆ. ಎಲ್ಲವನ್ನ ಡಿ.ಕೆ. ಸುರೇಶ್ ಅಲ್ಲಗಳೆದಿದ್ದಾರೆ. ಆದರೆ ಅವರ ಹತ್ರ ಕೆಲವು ಸಾಕ್ಷಿಗಳಿದೆ. ಇವರೇನೋ ಫೋನ್ ಕನ್ವರ್ಸೇಷನ್ಸ್ ಎಲ್ಲ ಸಿಕ್ಕಿದೆಯಂತೆ. ಹಾಗಾಗಿ ಡಿ.ಕೆ. ಸುರೇಶ್ ಅವರ ಪಾತ್ರ ಏನು ಈ ಪ್ರಕರಣದಲ್ಲಿ, ಇದನ್ನು ತಿಳ್ಕೊಳ್ಳೋದಕ್ಕೆ ಅಂತ 19ನೇ ತಾರೀಕಿಗೆ ಮೊನ್ನೆ ಹಾಜರಾಗಬೇಕಾಗಿತ್ತು. ಅವರೇ ಟೈಮ್ ಕೇಳಿಕೊಂಡು ಇವತ್ತು ಹಾಜರಾಗಿದ್ದಾರೆ. ಇನ್ನೂ ಎಷ್ಟೊತ್ತಾಗುತ್ತೆ ಅಂತ ಗೊತ್ತಿಲ್ಲ. ಇಡಿ ಅಧಿಕಾರಿಗಳಿಂದ ಈಗ ಡಿ.ಕೆ. ಸುರೇಶ್ ವಿಚಾರಣೆಗೆ ಸಂಬಂಧಪಟ್ಟಂತೆ 70 ಕೋಟಿಗೂ ಅಧಿಕ ಹಣ ಐಶ್ವರ್ಯ ಅಕೌಂಟ್ನಿಂದ ಟ್ರಾನ್ಸ್ಫರ್ ಆಗಿದೆಯಂತೆ. ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆಯೇ ಇಡಿ ಅವರು ಗ್ರಿಲ್ ಮಾಡ್ತಾ ಇದ್ದಾರೆ. ಡಿ.ಕೆ. ಸುರೇಶ್ ಅವರ ವಿಚಾರಣೆ 70 ಕೋಟಿ ಹಣ ವರ್ಗಾವಣೆ ಆಗಿದೆ. ಅದೇ ಅಕ್ರಮ ಹಣ ವರ್ಗಾವಣೆ ಎಂದಾಗ್ತಾನೆ ಇಡಿ ಅವರು ಬರೋದು. ಅಲ್ಲೇ ಹೇಳಿದ್ದೀನಲ್ಲಪ್ಪ, ಅಲ್ಲೇ ಹೇಳಿದ್ದೀನಲ್ಲ, ವಿಚಾರಣೆಗೆ ಹೋಗಿ ಬಂದ್ಮೇಲೆ ಹೇಳ್ಬೇಕು ಏನು ಅಂತ. ವಿಚಾರಣೆಗೆ ಹೋಗಕ್ಕಿಂತ ಮುಂಚೆನೇ ಹೇಳಕ್ಕಾಗತ್ತಾ? ಎಲ್ಲ ವಿಚಾರಣೆಗೆ ಹೋಗಿ ಬಂದ್ಮೇಲೆ ಮಾತಾಡ್ತೀನಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನಾಗೇಶ್ ಅವರಿಂದ ಪಡೆಯೋಣ. ನಾಗೇಶ್, ಸತತ 2 ಗಂಟೆಗಳ ವಿಚಾರಣೆ, ಯಾವ ಒಂದು ಕೀ ಪಾಯಿಂಟ್ ಅನ್ನು ಇಟ್ಕೊಂಡು ಡಿ.ಕೆ. ಸುರೇಶ್ ಅವರ ಗ್ರಿಲ್ ನಡೀತಾ ಇದೆ ಅಂತ? ಅರವಿಂದ್, ಬಹುಕೋಟಿ ವಂಚನೆ ಮಾಡಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಐಶ್ವರ್ಯ ಗೌಡ ಅವರನ್ನು ವಿಚಾರಣೆ ಮಾಡಿ ಬಂಧನ ಮಾಡಿದಂಥ ಇಡಿ ಅಧಿಕಾರಿಗಳು ಮಾಜಿ ಸಂಸದರಾಗಿರುವಂಥ ಡಿ.ಕೆ. ಸುರೇಶ್ ಅವರಿಗೂ ಕೂಡ ನೋಟಿಸ್ ಕೊಟ್ಟು ವಿಚಾರಣೆಗೆ ಕರೆದಿರುವಂಥದ್ದು. ಕಳೆದ 2 ಗಂಟೆಯಿಂದ ನಿರಂತರವಾಗಿ ಡಿ.ಕೆ. ಸುರೇಶ್ ಅವರ ಇಡಿ ಅಧಿಕಾರಿಗಳು ವಿಚಾರಣೆ ಮಾಡುವ ಕೆಲಸವನ್ನು ಮಾಡ್ತಿರುವಂಥದ್ದು. ಭಾಳ ಪ್ರಮುಖವಾಗಿ ಇಡಿ ಮಾಡ್ತಿರುವಂಥ ವಿಚಾರ ಏನಂದರೆ, ಐಶ್ವರ್ಯ ಗೌಡ ಮತ್ತು ಡಿ.ಕೆ. ಸುರೇಶ್ ಅವರ ನಡುವೆ ಆಗಿರುವಂಥ ವ್ಯವಹಾರಗಳು ಮತ್ತು ಅವರ ನಡುವೆ ಇದ್ದಂಥ ಸಂಬಂಧದ ಬಗ್ಗೆ ಮಾಹಿತಿ ಪಡೆಯುವ ಕೆಲಸವನ್ನು ಮಾಡ್ತಿರುವಂಥದ್ದು. ಯಾಕಂದರೆ ಸ್ವತಃ ಡಿ.ಕೆ. ಸುರೇಶ್ ಅವರೇ ಕಳೆದ 3 ವರ್ಷಗಳಿಂದ ಅವ್ರಿಗೆ ಗೊತ್ತಿದ್ರು ಮತ್ತು ಅವರ ಒಂದಷ್ಟು ಕಾರ್ಯಕ್ರಮಕ್ಕೂ ಕೂಡ ಭಾಗಿಯಾಗಿದೆ ಅನ್ನುವಂಥದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ರು. ಅದನ್ನು ಆಧಾರವಾಗಿ ಇಟ್ಕೊಂಡು ಇಡಿ ಅಧಿಕಾರಿಗಳು ಪ್ರಶ್ನೆಯನ್ನು ಮಾಡುವ ಕೆಲಸವನ್ನು ಮಾಡ್ತಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಇರುವಂಥದ್ದು. ಒಂದಷ್ಟು ಹಣದ ವ್ಯವಹಾರದ ಬಗ್ಗೆ ಕೂಡ ಅವರಿಂದ ಮಾಹಿತಿಯನ್ನು ಪಡೆದುಕೊಳ್ಳುವ ಕೆಲಸವನ್ನು ಮಾಡ್ತಿದ್ದಾರೆ ಅನ್ನುವಂಥ ವಿಚಾರಗಳು ಕೂಡ ಗೊತ್ತಾಗಿರುವಂಥದ್ದು. ಹಾಗಾಗಿ ಕಳೆದ 2.5 ಗಂಟೆಯಿಂದಲೂ ಕೂಡ ನಿರಂತರವಾಗಿ ಇಡಿ ಅಧಿಕಾರಿಗಳು ಅವರ ಬಗ್ಗೆ, ಅವರ ಜೊತೆ ಇದ್ದಂತಹ ವ್ಯವಹಾರದ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ಳುವ ಕೆಲಸವನ್ನು ಮಾಡ್ತಿದ್ದಾರೆ ಅನ್ನುವಂಥ ವಿಚಾರಗಳು ಈಗ ಸದ್ಯಕ್ಕೆ ಗೊತ್ತಾಗ್ತಿರುವಂಥದ್ದು. ಅರವಿಂದ್, ಥ್ಯಾಂಕ್ ಯು ನಾಗೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಆ ಥರದ್ದೇನಾದರೂ ಅಕ್ರಮ ಅಥವಾ ಪಾಲುದಾರಿಕೆ ಇದ್ದರೆ ಗೊತ್ತಾಗುತ್ತೆ ಮುಂದಿನ ದಿನಗಳಲ್ಲಿ ಏನು ಎತ್ತ ಅಂತ. ಇಲ್ಲ ಅಂತಂದರೆ ಬಿಟ್ಟು ಕಳಿಸ್ತಾರಷ್ಟೇ. ವೆರಿ ಸಿಂಪಲ್.